ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧಕ್ಕೆ ಇದನ್ನೇ ನಮೋ ನಮಃ. ಗುರುಗಳಿಗೆ ನಮಸ್ಕಾರ. ನಾನು ಪ್ರಸಾದ್ ಕೊಳ್ಳೇಗಾಲ. ನನ್ನ ಪ್ರಶ್ನೆ ಏನೆಂದರೆ, ಗುರುಗಳೇ, ಜನ್ಮ ದಿನಾಚರಣೆಯನ್ನು ಹೇಗೆ ಆಚರಿಸಿಕೊಳ್ಳಬೇಕು? ದಯವಿಟ್ಟು ತಿಳಿಸಿಕೊಡಿ. ಪ್ರಸಾದ್, ನಮಸ್ಕಾರ. ನೀವು ಪ್ರಶ್ನೆ ಕೇಳಿದ್ದೀರಿ, ಜನ್ಮದಿನದ ಆಚರಣೆ ಹೇಗೆ? ಅದು ಪ್ರಶ್ನೆ. ಜನ್ಮದಿನವನ್ನು ಹೇಗೆ ಆಚರಿಸಬಾರದು ಅನ್ನುವುದನ್ನು ನಾನು ಮೊದಲು ಹೇಳಿಬಿಡ್ತೀನಿ. ಯಾಕೆ ಅಂದ್ರೆ, ಬಹುಪಾಲು ಇತ್ತೀಚಿನ ಜನ್ಮ ದಿನಾಚರಣೆಗಳೆಲ್ಲ ಹೀಗೆ ನಡೆಯುತ್ತೆ. ಹೇಗೆ? ಒಂದು ಕೇಕನ್ನು ತರ್ತಾರೆ, ಅದರ ಮೇಲೆ ಮೇಣದ ಬತ್ತಿ ಇಟ್ಟು ಅದನ್ನು ಹತ್ತಿಸಿರ್ತಾರೆ. ಆ ಜನ್ಮದಿನವನ್ನು ಆಚರಿಸುವ ಸಂಭ್ರಮದಲ್ಲಿ ಆ ಮೇಣದ ಬತ್ತಿಯ ದೀಪವನ್ನು ಆರಿಸ್ತಾರೆ, ಆ ಕೇಕನ್ನು ಕತ್ತರಿಸ್ತಾರೆ, ಹಲವಾರು ತುಂಡುಗಳು ಮಾಡಿ ಬೇರೆಯವರು ಬಾಯಿಗೆ ಇಡ್ತಾರೆ. ಇದನ್ನ ಜನ್ಮದಿನದ ಆಚರಣೆ ಅಂತ ಆಧುನಿಕ ಕಾಲದಲ್ಲಿ, ನನಗೆ ಗೊತ್ತಿಲ್ಲ ತಹಶೀಲ್ ಮಟ್ಟದಲ್ಲೂ ಹಾಗೆ ಆಗಿಬಿಟ್ಟಿದೆಯಾ ಇವಾಗ ಅಂತ, ಆದರೆ ರಾಜಧಾನಿಗಳಲ್ಲಿ, ಜಿಲ್ಲೆಯ ಪ್ರಮುಖ ಸ್ಥಾನಗಳಲ್ಲಿ ಹೀಗೆಲ್ಲ ಇದೆ. ಬಹುಶಃ ಹಳ್ಳಿಗಳೆಲ್ಲ ಆಗಿರಲ್ಲ ಈಗ. ಆದರೆ ಅದೇನೋ ಒಂದು ತರಹ ಮಹಾ ಸಂಭ್ರಮ. ನನ್ನ ಸ್ನೇಹಿತರಾಗಲಿ, ನನ್ನ ಶಿಷ್ಯರಾಗಲಿ ನನ್ನನ್ನು ಬಂದು ಹುಟ್ಟು ಹಬ್ಬಕ್ಕೆ ಕರೆದಾಗ ನಾನು ಮೊಟ್ಟ ಮೊದಲು ಇದನ್ನು ಹೇಳ್ತೀನಿ, ಹೀಗೆ ನೀವು ಆಚರಿಸುವಂತಿದ್ರೆ ನಾನು ಬರೋದಿಲ್ಲ ಅಂತ. ಅದಕ್ಕೆ ಸ್ಪಷ್ಟವಾದ ಕಾರಣ ಇದೆ. ಇದು ಹೈಂದವಿ ರೀತಿಯ ಜನ್ಮ ದಿನದ ಆಚರಣೆ ಅಲ್ಲ. ಇದು ಕ್ರಿಶ್ಚಿಯನ್ ಧರ್ಮದ ನಕಲು. ಬ್ರಿಟಿಷರು ನಮ್ಮನ್ನು ಆಳಿದ ಮೇಲೆ ಅದರ ಪ್ರಭಾವ ನಮ್ಮ ಮೇಲಾಗಿ, ಅದನ್ನು ನಮ್ಮ ಚಲನಚಿತ್ರಗಳು ನಕಲು ಮಾಡಿ, ಅದನ್ನು ಕೋಟ್ಯಂತರ ಮಂದಿ ನೋಡಿ, ಓ ಹೀಗೆ ಆಚರಿಸಬೇಕೇನೋ ಅಂತ ಭ್ರಮಾನ್ವಿತರಾಗಿ ಆ ರೀತಿಯ ಜನ್ಮದಿನಾಚರಣೆಗಳನ್ನು ಮಾಡ್ತಾರೆ. ಅಲ್ಲಿ ಬರತಕ್ಕಂಥ ಕೇಕ್ ಅನ್ನತಕ್ಕಂಥದ್ದು, ಆ ಮೇಣದ ಬತ್ತಿ ಅನ್ನತಕ್ಕಂಥದ್ದು, ಇದೆಲ್ಲ ಕ್ರಿಶ್ಚಿಯನ್ ಧರ್ಮದ ಸಂಕೇತ. ಮತ್ತು ಆ ಮೇಣದ ಬತ್ತಿಯನ್ನ ಆರಿಸ್ತೀವಲ್ಲ, ಅದು ವೈದಿಕ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಮಾನ್ಯವಲ್ಲ. ಇನ್ನು ದೀಪವನ್ನು ಹಚ್ಚಬೇಕೇ ಆಗಲಿ, ದೀಪವನ್ನು ಆರಿಸುವುದು ಅಲ್ಲ. ಹೀಗಾಗಿ ಅದನ್ನು ನಾನು ಮಾನ್ಯ ಮಾಡಲ್ಲ. ಹಾಗಾದ್ರೆ ಹೇಗೆ ಆಚರಿಸಬೇಕು? ಅಂದು ವಿಶೇಷವಾದ್ದೇನೂ ಅಲ್ಲ, ಆದ್ರೆ ವಿಶೇಷ ದಿವಸ ಅಂತ. ಎಲ್ಲ ದಿವಸ ಇದ್ದಾಗೆ ಆ ದಿವಸ ಇರುತ್ತೆ. ಜನ್ಮ ದಿವಸ ಅಂತ ವಿಶೇಷವಾದ ಆರಂಭ ಏನೂ ಆಗೋದಿಲ್ಲ. ಆದರೆ ನಮಗೆ ಒಂದು ವರ್ಷ ದೊಡ್ಡವನಾದ, ಇನ್ನೂ ಒಂದು ವರ್ಷ ಆಯ್ತು, ಮತ್ತು ಒಂದು ವರ್ಷ, 50 ವರ್ಷ ಆದ್ಮೇಲೆ ಅಯ್ಯೋ ಮೃತ್ಯುವಿನ ಹತ್ರಕ್ಕೆ ಹೋಗ್ತಾ ಇದೀವಲ್ಲ ಅಂತ ಸಂಕಟ ಶುರುವಾಗುತ್ತೆ. 60 ವರ್ಷ ಆದ್ಮೇಲೆ ಮುದಿತನ ಬಂದ್ಬಿಡುತ್ತೆ. ಅದಾದ್ಮೇಲೂ ಏನ್ ದಿನಾಚರಣೆ ಮಾಡ್ತಿರ್ರಿ? ಅದಂಥ ಸುಖವಾದ ಅಂಥ ಭಾವನೆಗಳನ್ನು ಕೊಡ್ತಕ್ಕಂಥದ್ದೇನೂ ಅಲ್ಲ. 1 ವರ್ಷ ಆಯ್ತು, ಹೆಚ್ಚುವರಿಯಿತು. ಹೇಗೆ ಮಾಡ್ತೀರಿ ನೀವು? ಪ್ರಾರಂಭದ ದಿವಸಗಳಲ್ಲಿ ಯಾರ ಹೇಳಿದೆ, ಒಂದು 50-60 ವರ್ಷ ತನಕ ಹೇಗೆ ಮಾಡ್ತೀರಿ? ನಿತ್ಯ ಸ್ನಾನ ಮಾಡೋರು ವಿಶೇಷವಾಗಿ ಅಭ್ಯಂಗನ ಮಾಡ್ತೀರಿ. ನಿತ್ಯ ಉಡುಗೆ ತೊಡತಕ್ಕಂಥವ್ರು ಹೊಸ ಬಟ್ಟೆಯನ್ನು ತೊಡ್ತೀರಿ. ನಿತ್ಯ ಊಟ ಮಾಡತಕ್ಕಂಥವ್ರು ಯಾವ ವ್ಯಕ್ತಿಯ ಹುಟ್ಟು ಹಬ್ಬ ಇದೆಯೋ ಆತನಿಗೆ ಪ್ರಿಯವಾಗಿರತಕ್ಕಂಥ ಆಹಾರವನ್ನು ಮಾಡ್ತೀರಿ. ನಿಮ್ಮ ಮನೆ ದೇವರ ದರ್ಶನಕ್ಕಾಗಿ ಗುಡಿಗೆ ಹೋಗ್ತೀರಿ. ಹೀಗೆ ಇಂಥ ಒಂದು ಪ್ರಧಾನವಾದ ಕೆಲವು ವಿಶೇಷ ವಿಷಯಗಳನ್ನು ವಿಶೇಷ ದಿವಸ ಅಂತ ಹೇಳಿ ಹುಟ್ಟಿದ ಹಬ್ಬದ ದಿವಸ ಮಾಡ್ತೀರಿ. ಕೆಲವರು ರಾತ್ರಿ ಹೊತ್ತು ಕುಳಿತು ಸಂಜೆಯಲ್ಲಿ ಆರತಿಯನ್ನು ಎತ್ತುತ್ತೀರಿ.
ಇತ್ಯಾದಿ ಏನೇನೋ ಕ್ರಮಗಳಿವೆ. ಆದರೆ ಕೆಲವು ವಿಶೇಷ ವ್ಯಕ್ತಿಗಳು ಅದನ್ನು ಸಾಮಾಜಿಕವಾಗಿ ತಮ್ಮ ಜನ್ಮದಿನವನ್ನು ಆಚರಿಸ್ತಾರೆ. ಹೇಗಪ್ಪ ಅಂದ್ರೆ, ರಕ್ತದಾನವನ್ನು ಮಾಡ್ತಾರೆ ಅವತ್ತಿನ ದಿವಸ, ಬಡಬಗ್ಗರಿಗೆ ಒಂದಷ್ಟು ದಾನಗಳನ್ನು ಮಾಡ್ತಾರೆ. ನಮ್ಮ ಸ್ನೇಹಿತರು ಛಾಯಾಪತಿಗಳು ಅಂತ, ಅವರ 60ನೇ ವರ್ಷದ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಗೆ ಏನೋ ಒಂದಷ್ಟು ಕಾಣಿಕೆಗಳನ್ನು ಕೊಟ್ಟರು, ಹಾಗೆ ಕೊಡ್ತಾರೆ. ಅಥವಾ ನನ್ನ 2ನೇ ಮಗ ಅದ್ವೈತ್ ಅನ್ನುವವನು ಪ್ರತಿ ತಿಂಗಳು ಕೆಲವು ಅನಾಥಾಶ್ರಮಗಳಿಗೆ ಹಣವನ್ನು ಕೊಡ್ತಾನೆ. ಆದ್ರಿಂದ ಆ ಅನಾಥಾಶ್ರಮದವರು ಇವರ ಜನ್ಮ ದಿವಸವನ್ನ ಅವರ ಅನಾಥಾಶ್ರಮದಲ್ಲಿ ಆಚರಿಸಿ ಅಲ್ಲಿರತಕ್ಕಂತಹ ಅನಾಥ ಮಕ್ಕಳಿಗೆಲ್ಲ ವಿಶೇಷವಾದ ಸಿಹಿಯನ್ನು ಕೊಡ್ತಾರೆ. ಅಂದರೆ ಕೆಲವರು ಸಾಮಾಜಿಕವಾಗಿ ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಾರೆ. ಇನ್ನೇನು ಮಾಡ್ಬೋದು? ನಾನು ಸ್ವಲ್ಪ ಯೌವನದಲ್ಲಿದ್ದಾಗ ನನ್ನ ಜನ್ಮ ದಿವಸದ ದಿವಸ ಯಾವೊಂದು ಹೊಸದಾಗಿರತಕ್ಕಂಥ ವಿಷಯವನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದೆ. ಆಮೇಲೆ ಅದು ನಿಂತೋಯ್ತು. ನನ್ನ ವಿವಾಹ ಆದಮೇಲೆ ನನ್ನ ಹೆಂಡತಿ ಚಾತುರ್ಮಾಸ್ಯದ ದಿವಸ ಒಂದು ಹೊಸ ವಿಷಯವನ್ನ ಅಧ್ಯಯನ ಮಾಡೋಣ ಅಂತ ಹೇಳಿ, ಹೇಗೂ ಇರಲಿ. ಹೀಗಾಗಿ ಇದು ಪ್ರಾರಂಭದಲ್ಲಿ ಹೇಳಿದಂತೆ ಮಾಡತಕ್ಕಂಥ ಸಾಮಾನ್ಯವಾದ ಆಚರಣೆ ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ನನ್ನ ಜನ್ಮದಿನವನ್ನು ನಾನು ಹೀಗೆ ಆಚರಿಸಿಕೊಳ್ತೀನಿ ಅಂತ ಆಚರಿಸಿಕೊಳ್ಳುವುದು ಬೇರೆ. ಹೀಗೆ ಅಂತ ಇಲ್ಲ. ಒಟ್ಟಿನಲ್ಲಿ ಈ ಪ್ರಾರಂಭದಲ್ಲಿ ಹೇಳಿದಾಗೆ ಸ್ನಾನ ಮಾಡೋದು ಇತ್ಯಾದಿ ಇತ್ಯಾದಿ, ಒಳ್ಳೆ ಊಟ ಮಾಡ್ತಕ್ಕಂಥದ್ದು ಇತ್ಯಾದಿಗಳೇ ಪ್ರಧಾನವಾಗಿ ಜನ್ಮದಿನದ ಆಚರಣೆಯಲ್ಲಿ ಗಮನಿಸ್ತಕ್ಕಂಥ ಅಂಶ. ಸಾಕ? ನಮಸ್ಕಾರ. ಎಲ್ಲ ಆಸ್ತಿಕ ಜನರ ಸಮಸ್ಯೆಗಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಗುರೂಜಿಯವರಿಗೆ ಹೃತ್ಪೂರ್ವಕ ನಮನಗಳು. ನಾನು ವಿನಾಯಕ್ ನಾಗೇಶ್ವರರಾವ್ ಕರಗುದ್ರಿ, ಹುಬ್ಬಳ್ಳಿಯಿಂದ ಪ್ರಶ್ನೆಗೆ ಪರಿಹಾರ ಕೇಳುತ್ತಿದ್ದೇನೆ. ಮೊದಲನೇದಾಗಿ, ಎಲ್ಲ ಜನರು ತಮ್ಮ ಜೀವಿತ ಕಾಲದಲ್ಲಿ ಹಲವಾರು ಪಾಪಗಳನ್ನು ಮಾಡಿರುತ್ತಾರೆ. ಗೊತ್ತಿದ್ದು ಗೊತ್ತಿಲ್ಲದೆಯೂ ಮಾಡಿರತಕ್ಕಂಥ ಪಾಪ ಪ್ರಜ್ಞೆ ವೃದ್ಧಾಪ್ಯದಲ್ಲಿ ಕಾಡುತ್ತದೆ. ಈ ಪಾಪ ಪ್ರಜ್ಞೆಗೆ ಇಂದ ಹೊರಬರಲು ಪರಿಹಾರವೇನು? ಎರಡನೇ ಪ್ರಶ್ನೆ, ನಾವು ನೇರವಾಗಿ ಪೂಜಾ ಧಾರ್ಮಿಕ ವಿಧಿವಿಧಾನಗಳನ್ನು ಸ್ವತಃ ನಾವೇ ಮಾಡಿದರೆ ದೊರೆಯುವ ಫಲವೆಷ್ಟು? ಆದರೆ ಅದರ ಬದಲಾಗಿ ವೈದಿಕರು, ಪೂಜಾರಿಗಳು ದೇವಸ್ಥಾನಗಳಿಗೆ ನಮ್ಮ ಪ್ರತಿನಿಧಿಯಾಗಿ ಮಾಡಿಸುವ ಪೂಜಾ ಕಾರ್ಯಗಳಿಗೆ ದೊರೆಯುವ ಫಲವೆಷ್ಟು? ನಮ್ಮ ಭಾವನೆಗಳಿಗೆ ತಕ್ಕ ದೊರೆಯುವ ಫಲವೆಷ್ಟು? ದಯಮಾಡಿ ತಿಳಿಸಿ ಗುರುಗಳೇ.